ಏನು ಹೊಳಿ ಗೊತ್ತಾಗಲ್ಲ. ನಾವು ತುಳು ಇವತ್ತು ಡೇಟು ಇರ್ತದೆ ಇವತ್ತು. ನಾವು ತುಳು ಅದು ಭೀ ನೆನ್ಪು ಬರ್ದಾಗದ. ಎಂಟದ ಏನು? ಸ್ಯಾಟರ್ಡೆ ಅದ 8ನೇ ತಾರೀಕು ಅದ. ಟೈಮ್ ಇವಾಗ 10:46 PM ಆಗ್ಯದ. ರಾತ್ರಿ ಆಗ್ಯದ ಈಗ. ಇವತ್ತರ ಭಾಳ ತಲೆ ಖರಾಬ್ ಆಗ್ಯಾರಪ್ಪ. ಇದಕ್ಕೆ ತಲೆ ಖರಾಬ್ ಆಗ್ಯದಂದ್ರೆ ಹೇಳಕ್ ಭೀ ಆಗಲ್ಲ ನೋಡ ಅವನು. ಯಾಕಂದ್ರೆ ಮುಂಜಾನೆ 7:30ಗೆ ಎದ್ದೀನಿ. ಇರಲಿಲ್ಲ 7:30 ಇಲ್ಲ 7 ಎದ್ದೀನಿ. 15 ನಿಮಿಷ 20 ನಿಮಿಷವಾಗ ಬ್ರಷ್ ಗಿಶ್ ಎಲ್ಲ ಮಾಡ್ಕೊಂಡು ಅಲ್ಲ ಕುಂತ ಓದ್ಲಕ್ಕ. ಕ್ಲೌಡ್ ಕಂಪ್ಯೂಟಿಂಗ್ ಇತ್ತು, ಓದಮಂತ ಇತ್ತು. ಕ್ಲೌಡ್ ಕಂಪ್ಯೂಟಿಂಗ್ ಮುಗಿಸ್ದ. ಅದು ಮುಗಿಸ್ಲಕ್ಕ ಒಂದು 11 ತನಕ ಮುಗಿಸ್ದ. ಅದು ಮುಗಿಸ್ಲಕ್ಕೆ ತಲೆ ರಾಮಾಯಣ ಕಥೆ ಮಹಾಭಾರತ ಆಯ್ತು. ನಾವು ತುಲ್ಹಾಡ ಇವಾಗ ಲಾಸ್ಟ್ ಪೇಪರು ಅದು ಯಾವುದೋ ಬೈ ಪ್ರೋಗ್ರಾಮಿಂಗ್. ಆಕ್ರಿ ಬಕ್ವಾಸ್ ಅಂದ್ರೆ ರಂಡಿ ಮಗನ್. ಆಕ್ರಿ ಬಕ್ವಾಸ್ ಪೇಪರ್ ಹೋಗ್ಯ. ಸೀದಾ 20 ಮಾರ್ಕ್ಸ್ ಎಗಿರ್ತಾವ ನಾವು ತುಲ್ಲಾಡ. ಇಷ್ಟು ತಲೆ ಖರಾಬ್ ಆಗ್ತದ. ಈಗ ನನ್ನ ನನ್ನ ಫ್ರಸ್ಟ್ರೇಷನ್ನ ಏನೇನೋ ಯಾರ್ಯಾರಿಗೂ ಬೈಲತ್ತೀನಿ. 5% ಇವತ್ತು ಆಕಿ ಫ್ರೆಂಡ್ ಅವ್ರು ತುಳು ಆಕಿ ಭೀ ಇವತ್ತೇ ಫೋನ್ ಆಕಿ ಭೀ ನಾನು ಬಂದಿದ್ದು ನಾವೇ. ಆಕಿನ ದುಃಖ ಭಾರಿ ಕಹಾನಿ ನಾವು ಇವತ್ತೇ ಹೇಳೋದಿತ್ತು. ಇವತ್ತು ಇಷ್ಟು ಫ್ರಸ್ಟ್ರೇಷನ್ ಆಗತ್ತಂದ ನನಗೆ ಖರೆ ಹೇಳತ್ತೀನಿ. ಇದು ವಿಡಿಯೋ ಅವರ ಅದು ಹ್ಯಾಂಗೆ ತಲೆಗೆ ಬಂತು ಅಂತದ್ದು ವಿಡಿಯೋ ಮಾಡ್ಬೇಕಂತ ಇತ್ತು ತಲೆಯಾಗ. ಬಟ್ ಏನು ಮಾಡಲಿ, ಕಾಲೇಜ್ದಾಗ ಹೋದ್ರೆ ಎಕ್ಸಾಮ್ 1 ಗಂಟೆನೇ ಪೇಪರ್. 10ಕ್ಕೆ ಹೋದೆ ಅಂದ್ರೆ 12 ತನಕ ಎಕ್ಸಾಮ್. ಮತ್ತು ಮನೆಗಿಂದ 8:50 9 ತನಕ ಮನೆಗಿಂದ ಬಿಡ್ತೀನಿ. 9 ಮನೆಗೆ ಬಿಟ್ಟ ಅಂದ್ರೆ ಆಯ್ತು. ಒಂದು 10 ನಿಮಿಷದಾಗ ಅಲ್ಲಿ ಕಾಲೇಜ್ದಾಗ ಇರ್ತೀನಿ. ಅವ್ರು ಓದಾಗ ಕುಂತ ಅಂದ್ರೆ ಮುಗೀತು. ಇನ್ನು 9:50ಗೆ ಹಂಗೆ ಬರ್ತಾವೆ. ಬರೋದು ಪೇಪರ್ ಕುಂತ ಅಂದ್ರೆ ಸೀದಾ 12 ಬಿಡ್ತಾರೆ. ಯಾವ್ದು ಭೀ ಎದ್ದು ಬರ್ಬೋದು. ಬಟ್ ಆಯ್ತು 12 ಅಲ್ಲಿಂದ ಬಿಟ್ಟ ಅಂದ್ರೆ ಅವ್ರು ತುಳು ಅದು ಪ್ರೋಗ್ರಾಮಿಂಗರ ಬೇಕಾರ ಹೋಯ್ತು. ಅಷ್ಟು DA ಅದು ಚಲೋ ಆಗ್ಯದ ಬಿಡು. ಒಂದು 50 ಮಾರ್ಕ್ಸ್ 5 ಮಾರ್ಕ್ಸರ ಆರಾಮ್ಸೆ ಬರ್ತಾವ. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಪೇಪರ್ ಅದ. ಯೂಟ್ಯೂಬ್ ತಲೆ ಖರಾಬ್ ಮಾಡತ್ತೀನಿ. ಇನ್ನೂ ಭೀ ನಾನು ಬರೆಯೋದಾಗಿಲ್ಲ. ನಾವು ತುಳು ನಾಳೆ ಒಂದು ದಿವಸ ಅದ ಓದ್ಲಾಕ. ನಾಳೆ ಪೇಪರ. ಈಗ ನಾಳೆ ಪೇಪರ್ ಇಟ್ಕೊಂಡು ನಾಳೆ ಓದೋಂಗಿದ್ದೀನಿ ಇನ್ನು. ತಲೆ ಖರಾಬ್ ಆಗ್ತದೆ. ಆ ಫ್ರಸ್ಟ್ರೇಷನ್ದಾಗ ಈ ಫ್ರಸ್ಟ್ರೇಷನ್ ಇವತ್ತು ಯಾಕೆ ಆಗ್ಯದ ಅಂದ್ರೆ ಓದ್ಬೇಕು ಯಾವಾಗಿಂದ 5 ಹಿಡಿದು ಓದಕ್ಕೆ ಕುಂದ್ರಮ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ 5 ಹಿಡಿದು ಕುಂದ್ರಮ್ ಓದ್ಲಾಕ. ಆರಾಮ್ ಎಂಟ್ರಿ ತನಕ ಆರಾಮ್ ಆಗ್ತದ ಅಂತ ನಾ ತಿಳ್ಕೊಂಡಿದ್ದ. ಅವ್ರು ಓದ್ತಿಲ್ವ ಆಕೆ ನಮ್ಮದು ಫೋನ್ ಹೊಸ್ದು. ಅವ್ರ ಮನೆಗೆ ಯಾರು ಇಲ್ಲ ಅಂತ ಆಕೆ ಬೋರ್ ಅಂತಲ್ಲ ಅಂದ್ರೆ ಆಕೆ ಏನೋ ಚಲೋ ಸಲ ಆಗ್ಯದಂತ ಆಯ್ತು. ಆಕಿನ ಜೊತೆ ಮಾತಾಡ್ಕೋತ ಕುಂತ 6:30 ಆಯ್ತು. ಚಾಯ್ಕಿ ಎಲ್ಲ ಕುಡ್ಲಾಕ 6:30 ಆಯ್ತು. ಅಲ್ಲಿಂದ ಓದ್ಕೊಳಕ್ಕೆ ಕುಂದಿರ್ಬೇಕಂದ್ರೆ ಅದು ಇದು ತಲೆ ಖರಾಬ್. ಅವು ನೋಡಿದ್ರೆ ಪೇಪರ್ ನೋಡಿದ್ರೆ ಅದು ಒಂದು 8 ಪೇಜಿನ ಬರೀ PDF ಅದ. ಅದು ಓದ್ಲಾಕ ಏನು ಆ PDF ದಾಗೆ ಎಲ್ಲ ಅದ. ಒಂದು 3 ಪೇಪರ್ ಅವ. ಇಲ್ಲ ಒಂದು ಈಸ್ ಪೇಪರ್ ಅವ್ರು ಅವಂತುಳ್ಳು ಇದಿಷ್ಟು ಓದ್ಲಕ್ಕಾಗ ನನಗೆ. ಸಾಕಾಗ್ಯವಪ್ಪ ಅವಂತುಳ್ಳು. ಇದು ವಿಡಿಯೋ ಯಾರು ಮಾಡೋಕಲ್ಲಕ್ಕೇನಂದ್ರು ಎಂಥ ಭೀ ಫ್ರಸ್ಟ್ರೇಷನ್ ಡೇ ಇದು ಅಲ್ಲೋ. ಅದ್ರಾಗ ಭೀ ಹಿಂಗೆಲ್ಲ ಈಗ ಬಗ್ಗೆ ಫ್ರೆಂಡ್ ಆಕಿನ ಜೊತೆ ಮಾತಾಡ್ತಿದ್ದ. ಆಯ್ತು ಏನೇನೋ ಸಬ್ಕೆ ಸಿಕ್ಕೆ ಮೈ ಬಂದಿಗೆ ಅಂದ ಪಾಪ. ಈಗಿನೇನೋ ತಪ್ಪಿಲ್ಲ ಅಂದ್ರು ಭೀ ಯಾಕ ಆಲ್ರೆಡಿ ಫ್ರಸ್ಟ್ರೇಷನ್ ಇದ್ದೀನಿ, ಓದಿಲ್ಲ.
ತುಪ್ಪರ್ಸಿ ತುಲ್ಲು ನಮ್ಮ ಕಸಿನ್ ಬೇರೆ ಆಕಿ ಬೇರೆ ನಿನ್ನೆ ಫೋನ್ ಹಚ್ಚನಿ ನಿನ್ನೆ ಫೋನ್ ಹಚ್ಚ ಅವನ ಬ್ಯುಸಿ ಇದ್ದ ಗೇಮ್ ಆಡ್ಲತ್ತದ ಆಮೇಲೆ ನಾ ಫೋನ್ ಹಚ್ಚಿದಾಗ 15 ನಿಮಿಷದಾಗೆ ಹಚ್ಚಿ ನಾವತ್ತು ಆಯ್ತು ಆಕಿ ಬ್ಯುಸಿ ಆಕಿ ಬೇರೆ ಟೈಮ್ ಪಾಸ್ ಆಗಿ ಹಚ್ತಾನ ಆಕಿ ಟೈಮ್ ಪಾಸ್ ಆಗಲ್ಲ ಅಂದ್ರೆ ಅವಾಗ ಹಚ್ತಾನ ಅವಾಗ ಏನು ಬರ್ತೀನ ಖಾಲಿ ನನಗೆ ಅನ್ಸ್ತದಂದ್ರೆ ಅವ್ರು ಹೌದು ನಾನು ಹಾಡ್ ಟೈಮ್ನಾಗ ಯಾರು ಭೀ ಇರಲ್ಲ ಕೇಳೋದು ಭೀ ನನಗೆ ಬುಳ್ಳಿ ಹಾಂ ಮತ್ತು ಅವಾಗಿನ ಶಂಟಾಗಿದ್ದು ಯಾರಿಗೆ ಹೇಳ್ಕೊ ಅಂತ ಟೈಮ್ನಾಗ ಹಚ್ಚಲ್ ಭೀ ಅವ್ರಿಗೆ ಮತ್ತು ಏ ಬೇಡಪ್ಪ ಅವ್ರು ಅವ್ನ ತುಳು ಬ್ಯಾಡೇ ಬೇಡ ಅಂತ ಅವ್ರಿಗೆ ಅಂತ ಟೈಮ್ನಾಗ ಏನು ಹಚ್ಲಿನ ಏನು ಹೇಳ್ಬೋದ ಕೊಡಿ ನಂಗೆ ಇದೆವಲ್ಲ ತಿಂದು ಅದು ಹಚ್ಚ ಗೊತ್ತಾ ಮನ್ಯಾಗ ಜಗಳ ಆಡ್ಯಾರ ಆಯ್ತು ನಮ್ಮ ಮಮ್ಮಿಗೆ ಫೋನ್ ಕಸ್ಕೊಂಡಾರು ಅದ್ರ ಕಾಲ ನಾ ಯಾರ ಜೊತೆ ಭೀ ಮಾತಾಡಪ್ಲೇ ಇಲ್ಲ ಅಂದ್ರೆ ಅಂಥ ಕಂಡೀಷನ್ನಾಗ ಇಲ್ಲ ಬಟ್ ಅಂದ್ರೂ ಭೀ ಎಷ್ಟು ಟ್ರೈ ಮಾಡತ್ತೀನಿ ಮಾತಾಡೋಕೆ ಅಂದ್ರೂ ಭೀ ನನ್ನ ಜೊತೆ ಮಾತಾಡಲ್ಲ ಅದು ಮಾಡಲ್ಲ ಟೈಮ್ ಏನೇನು ಮನಸ್ಸಿಲ್ಲ ತಾತೈತಪ್ಪ ಅವ್ತುಳ್ಳೋ ಬಟ್ ಇದೇ ಫ್ರಸ್ಟ್ರೇಷನ್ ಹ್ಯಾಂಡಲ್ ಮಾಡಕ್ಕೆ ಅಂದ್ರೆ ಐ ಆಮ್ ಶೇಮ್ ಆಫ್ ಬೀಯಿಂಗ್ ಅ ಮ್ಯಾನ್ ಐ ಆಮ್ ಶೇಮ್ಡ್ ಆನ್ ಮೈಸೆಲ್ಫ್ ಓನ್ಲಿ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್ ದಿಸ್ ಕೈಂಡ್ ಆಫ್ ಫ್ರಸ್ಟ್ರೇಷನ್ ಇದು ಫ್ರಸ್ಟ್ರೇಷನ್ ಭೀ ಅಲ್ಲ ಆ್ಯಕ್ಚುಲಿ ಅಂದ್ರೆ ಇಟ್ಸ್ ಜಸ್ಟ್ ಮೈ ಮೈಂಡ್ ಸೆಟ್ ಹಂಗೆ ಆಗ್ಯದ ಈಗ ಯಾಕಂದ್ರೆ ಐ ಆಮ್ ಥಿಂಕಿಂಗ್ ದಟ್ ದ ಎಸ್ಸಿ ಸಬ್ಜೆಕ್ಟ್ ಈಸ್ ವೆರಿ ಹಾರ್ಡ್ ಫಾರ್ ಮೀ ಬಟ್ ದ್ಯಾಟ್ಸ್ ನಾಟ್ ದ ಕೇಸ್ ಇಟ್ಸ್ ಹಾರ್ಡ್ ಬಿಕಾಸ್ ಐ ಥಾಟ್ ಇಟ್ ಈಸ್ ಹಾರ್ಡ್ ರೈಟ್ ನಾ ಏನು ಮಾತಾಡಿ ಓದ್ತಿರ್ಬಾಯಿ ಏನೋ ಫ್ಲೋ ಹೊಂಟದ ಇದು ಹೊಡ್ಲತ್ತೀನಿ ನೋಡಿ ಈಗ ಭೀ ಇದಕ್ಕೆ ಸ್ಟ್ರೆಸ್ शायद ಇದು ಲಂಬಾ ವಿಡಿಯೋ ಅಥವಾ ಇಲ್ಲಾಂದ 8 ನಿಮಿಷ ಅಲ್ಲಪ್ಪ ಯಾವಾಗ ಎಕ್ಸಾಮ್ ಬಿತ್ತೋರವ ಅನ್ಸಪ್ಪ ಆಯ್ತು ಇಷ್ಟ ಇವತ್ತು ಎಷ್ಟು ದಿನ ಅಪ್ಡೇಟ್ಸ್ ಅಂದ್ರೆ 2 ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಕ್ಲಿಪ್ ಹಾಕ್ತೀನಂತ ಕಾಲೇಜ್ನಾಗ ಎಕ್ಸಾಮ್ ಹಾಲ್ದಾಗ ಕುಂತಿದ್ದವ ಅದು ಆರ್ ಪ್ರೋಗ್ರಾಮಿಂಗ್ ಅವತ್ತಿಂದವ ಅವಾಗ ಕ್ಲಿಪ್ ಹಾಕ್ತೀನಿ ಅದನ್ನು ಟೆಕಪ್ ಮಾಡ್ರಿ ಮಾಡ್ತೀನಿ ಅಲ್ಲಿ ಯಾರು ನಮ್ಮ ಸಲ್ಲುಬಾಯಿ ಅಕ್ಷಯ್ ಸ್ವಲ್ಪ ಹುಡುಗಿಯರು ಕುಂತಿದ್ದರು ಅಂತ ಟೈಮ್ನಾಗ ಏನು ಮಾಡ್ಬೇಕು ಇಷ್ಟ ಇಲ್ಲ ಹೌದಾ ಎಕ್ಸಾಮ್ ಬರೋದ ಬಂದ ಹಿಂಗೆ ಆಗ್ಯದ ಲೈಕ್ ನಾವು 3 ದಿವಸ ಈಗ ಮಂಡೇಂದ್ರದ್ದು ಚಾಲು ಐತಂದ್ರೆ ಸೀದಾ ನಾಶಕ ಡಿಜಿಟಲ್ ಮಾರ್ಕೆಟಿಂಗ್ ಮುಗಿತದ ಅಂದ್ರೆ ಸೀದಾ 17ಗೆ ಎಂಪ್ಲಾಯ್ ಡಿಸ್ಕ್ ಇರವ ಮತ್ತು 12 ತಾರೀಕು ನಾನು ಜಿಮ್ ಹಚ್ಚಿದ್ದೀನಿ ಜಿಮ್ ಹಚ್ಚಿ 13 ಹಿಡ್ದು ನಮ್ಮದು ವರ್ಕೌಟ್ ರೂಟೀನ್ ಎಲ್ಲ ಚಾಲು 13 ಹಿಡ್ದು ಮುಂದೆ ಮಾರ್ನಿಂಗ್ ರನ್ನಿಂಗ್ ಎಲ್ಲ ವಾಕಿಂಗ್ ಮತ್ತು ಸಂಜೆಗೆ ವರ್ಕೌಟ್ ಜಿಮ್ ಅದ್ರ ಸರಿಯಾಗೆಲ್ಲ ಈಗ ಮೈಂಡ್ ಸೆಟ್ ಕ್ಲಿಯರ್ ಅದ ಸೀದಾ ನಮ್ಮ ಬಾಡಿ ಬಿಲ್ಡಿಂಗ್ ಅಂದ್ರೆ ಬಾಡಿ ಕಂಡೀಷನ್ ಸರಿಯಾಗಿ ಹೋಗೋದು ನಾ ಈಗ ಪೂರ ಏನಿರೋದು ಈಗ ನೋಡಿ ತಿಳಿದೋಗಿ ಸೊಂಟ ಇದೆಲ್ಲ ದಪ್ಪಾಗೀನಿ 74 ಕಿಲೋಸ್ ಎಲ್ಲ ಭೀ ಮಾಡ್ಕೊಳಕ್ಕೆ ಅವಾಗೆ ನಾವು ಅವಾಗ 2 ಡೇಟ್ 24 ಫೆಬ್ರವರಿ
ಫೆಬ್ರವರಿದಾಗ 65.85 ಕಿಲೋಸ್ ಇಂದ ಇವಾಗ 74 ಕಿಲೋಸ್ ಆಗಿ 10 ಕಿಲೋ 24ನಾಗಿತ್ತು ಈಗ 25 ಬರೀ ಒಂದೇ ವರ್ಷನಾಗ 10 ಕಿಲೋನ ಗೇನ್ ಮಾಡಿ ಏನಿಲ್ಲ ಬರೀ ಚರ್ಬಿ ಕೈ ನೋವು ಬಟ್ಟೆ ಹೊಡ್ಕೊಂಡು ಅನ್ಕೊಂಡಂಗಯ್ಯವ ಅಂದ್ರೂ ಬಿಡಂಗ ಸಾಕು ವಿಡಿಯೋ 11 ನಿಮಿಷ ಆಯಿತು ಪ್ಲೇ ಜಾಸ್ತಿ ಆಗ್ತದೆ ಮತ್ತೆ ಚಲೋ ಡನ್ ಇದು ಫ್ರಸ್ಟ್ರೇಷನ್ ಜಾಸ್ತಿ ಇತ್ತು ಸೆಲೆಬ್ರೇಟ್ ರೆಕಾರ್ಡ್ ಮಾಡೀನಿ ಆಯ್ತು.